ರೆಡಿ ಮಾಡಿದ್ದಾರೆ. ಸೊ ನೋಡಿ, ಈವೆಂಟ್ ಸ್ಟಾರ್ಟಿಂಗ್ ಇಲ್ಲಿಂದ ಎಲ್ಲ ವೆಹಿಕಲ್ಸಿಗೂ ಬೋರ್ಡ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದೊಂದು ಕಾಷನ್ಸ್ ಬರ್ತಿದ್ದಾರೆ, ಏನೇನು ರೀಸನಿಗೆ ಈ ಥರ ಆಗಿರೋದು ಅನ್ನೋ ಥರ. ಎಕ್ಸಾಂಪಲ್ ಆ್ಯಕ್ಚುಯಲ್ ವೆಹಿಕಲ್ಸ್ ಏನು ಆಕ್ಸಿಡೆಂಟ್ ಆಗಿರುತ್ತೆ ಸ್ಟೇಷನ್ ಹತ್ರ ಇರುತ್ತಲ್ಲ ಇವ್ರ ಹತ್ರ, ಅದನ್ನೇ ಇಟ್ಬಿಟ್ಟು ಎಕ್ಸಾಂಪಲ್ಗೆ ಏನು ರೀಸನಿಗೆ ಈ ಥರ ಆಗಿದೆ ಅನ್ನೋದನ್ನು ಹಾಕಿದ್ದಾರೆ. ಅದು ಟ್ರ್ಯಾಕ್ಟ್ರದು ಹಾಕಿರೋದು ಬಂದು ಹಿಂದ್ಗಡೆ ರಿಫ್ಲೆಕ್ಟಿವ್ ಸ್ಟಿಕ್ಕರ್ ಹಾಕಿಲ್ಲ, ಅದಕ್ಕೆ ಆಕ್ಸಿಡೆಂಟ್ ಆಗಿರೋದು ಅಂತ ಅದನ್ನು ಹಾಕಿದ್ದಾರೆ. ಇಲ್ಲಿ ಮೊಬೈಲಲ್ಲಿ ಮಾತಾಡ್ತಾ ಆಕ್ಸಿಡೆಂಟ್ ಆಗಿರೋದು ಈ ಗಾಡಿ ಅಂತ ಹಾಕಿದ್ದಾರೆ. ಸೊ ರಿಫ್ಲೆಕ್ಟಿವ್ ಸ್ಟಿಕ್ಕರ್ ಹಾಕಬೇಕು, ಗಾಡೀಲಿ ಹೋಗ್ಬೇಕಾದ್ರೆ ಮೊಬೈಲಲ್ಲಿ ಮಾತಾಡಬಾರ್ದು. ಸೊ ಇದು ಓವರ್ ಸ್ಪೀಡ್ ಅವ್ರು ಮಾಡಿರೋದು. ಕಾರಿದ್ದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ಇದು ಓವರ್ ಸ್ಪೀಡಿಂಗು. ಅವರು ಸೀಟ್ ಬೆಲ್ಟ್ ಹಾಕಿಲ್ಲದೆ ಇದ್ದವ್ರಿಗೆ ಅವ್ರಿಗೂ ಹೊಡ್ತಾ ಬೀಳುತ್ತೆ. ಇಲ್ಲಿ ಸ್ಪೀಡಾಗಿ ಬಂದವ್ರದ್ದು ಅವ್ರಿಗೂ ಬಿದ್ದು ಸಾಯ್ತಾರೆ ಅನ್ನೋ ಥರ ಕಾನ್ಸೆಪ್ಟ್ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಈ ಥರ ಲೈವ್ ಎಕ್ಸಾಂಪಲ್ನೆಲ್ಲ ತೊಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಬಂದರೆ ಇದು ಹೆಲ್ಮೆಟ್ ರೀಸನಿಗೆ, ವಿತೌಟ್ ಹೆಲ್ಮೆಟ್ ಡ್ರೈವ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಆರನ್ ಮತ್ತು ಎಕ್ಸಾಸ್ಟ್ ಇರಿಟೇಷನ್ ಆಗುತ್ತೆ ಪಬ್ಲಿಕ್ಕಿಗೆಲ್ಲ ಅಂತ ಅಂದ್ಬಿಟ್ಟು, ಸೊ ಇದನ್ನು ಅಂಡರ್ ಪೊಲೀಸ್ ಕಸ್ಟಡಿ ತೊಗೊತಾರೆ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಮಾಡಿರೋದು. ವೀಲಿಂಗ್ ಇನ್ನೊಂದು ಹಾಕಿದ್ದಾರೆ ನೋಡಿ, ಬೈಕ್ ಸವಾರರೇ ಮಾಡಬೇಡಿ ವೀಲಿಂಗ್, ಸವಾಸ ಸ್ವಲ್ಪ ಯಾಮಾರಿದ್ದಾರೆ ಆಗುತ್ತೀರಿ ಒಡೆ ಪಾಯಸ. ಚೆನ್ನಾಗಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಹತ್ತಬೇಡ ನನ್ನ. ಸೊ ಇದೆಲ್ಲ ಹೆಂಗೆ ಅಂದರೆ ಬೈಕ್ಗಳೇ ಹೇಳ್ತಾ ಇರೋ ಥರದಲ್ಲಿ ನೋಟ್ ಬೋರ್ಡ್ಸ್ ಹಾಕಿದ್ದಾರೆ ಇಲ್ಲೆಲ್ಲ. ಸೊ ಇಲ್ಲಿ ನೋಡಿ, ಜಸ್ಟು ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ ವೆಹಿಕಲ್ಸು. ಸೊ ಇದು ಭದ್ರಾಪುರ್ ನಮ್ಮ ಶಿವಮೊಗ್ಗ ಪೊಲೀಸ್ ಅವ್ರದ್ದು ವೆಹಿಕಲ್ ಕೊಟ್ಟಿರೋದು. ಇಲ್ಲಿ ಒಂದು ಬುಸ ನಿಂತಿದೆ, ಆಯಾಬುಸ. ಇದು BMW GS 1250. ಇದು GS F850 ಇದು. ಇಲ್ಲಿ ಡುಕಾಟಿ T4 ರ್ಯಾಲಿ ಇದೆ ನೋಡಿ, ಚೆನ್ನಾಗಿದೆ. ಇನ್ಕ್ಲೂಡಿಂಗ್ ದಟ್ ಅವೇರ್ನೆಸ್ ಜೊತೆಗೆ ಈ ಥರ ಒಂದು ಮಕ್ಳು ಕೈಲೆಲ್ಲ ಡ್ರಾಯಿಂಗ್ ಮಾಡಿಸಿ ಒಂದು 4 ಬೈಕ್ ಇಟ್ಟಿದ್ದಾರೆ. ಇಲ್ಲಿ ಇಂಡಿಯನ್ ಆರ್ಮಿ ಜಿಪ್ಸಿ ಇಟ್ಟಿದ್ದಾರೆ ನೋಡಿ ಇಲ್ಲೊಂದು ಎಕ್ಸಿಬಿಷನ್ಗೆ ಅದೇ ಥರ. ಪ್ರೊಜೆಕ್ಟರ್ ಹಾಕ್ಬಿಟ್ಟು ಟ್ರಾಫಿಕ್ ರೂಲ್ಸ್ ರಿಲೇಟೆಡ್ ಕಂಟೆಂಟ್ ಇರುವಂಥ ವಿಡಿಯೋನ ಹಾಕಿ ಮಕ್ಕಳಿಗೆಲ್ಲ ತೋರಿಸ್ತಿದ್ದಾರೆ. ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಶಿವಮೊಗ್ಗ ಕೋಟೆ ಪೊಲೀಸ್ ಸ್ಟೇಷನಿಂದ. ಸೊ ಇಲ್ಲಿ ಆಟೋದೊಂದು ಕಾನ್ಸೆಪ್ಟ್ ಹಾಕಿದ್ದಾರೆ, ಕ್ಯಾರಿಂಗ್ ಎಕ್ಸೆಸ್ ಆಫ್ ಸ್ಕೂಲ್ ಚಿಲ್ಡ್ರನ್ ಕಾಲ್ ಮೀ ದಿಸ್ ನಂಬರ್. ಸ್ಕೂಲ್ ಟ್ರಿಪ್ ಎಲ್ಲ ಹೊಡಿತಾರಲ್ಲ ಆಟೋದವರು, ಜಾಸ್ತಿ ಜನ ಮಕ್ಕಳನ್ನ ತುಂಬಿಸ್ಕೊಂಡು ಹೋದರೆ ಅದೆಲ್ಲ ಈ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಮತ್ತು ಆಮೇಲೆ ಕಾಸ್ಟ್ ಬಗ್ಗೆ ಕಂಪಲ್ಸರಿ ಮೀಟ್ರ್ ಬೋರ್ಡ್ನ ಹಾಕಲೇಬೇಕು. ಮೀಟ್ರ್ ಬೋರ್ಡ್ ಹಾಕಿಲ್ಲ ಅಂತಂದ್ರೂ ಕಂಪ್ಲೇಂಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಮಿನಿಮಮ್ ಚಾರ್ಜಸ್ ಹಾಕಿದ್ದಾರೆ ನೋಡಿ, 40 ರೂಪೀಸ್ ಆಟೋದವ್ರು ಮಿನಿಮಮ್ ಚಾರ್ಜಸ್. ಅದಾದಮೇಲೆ 1 ಕಿಲೋಮೀಟ್ರಿಗೆ 20 ರೂಪೀಸು ತೊಗೊಬೇಕು. ಮಿನಿಮಮ್ ಚಾರ್ಜಸ್ ಬಂದು 40 ಇರುತ್ತೆ ಯಾವ್ದಾದ್ರು ಪ್ಲೇಸಿಗೆ ಹೋಗ್ತಿದ್ದಾರೆ ಅಂತಂದರೆ. ಆ್ಯಕ್ಚುಯಲ್ ಚಾರ್ಜಸ್ 1 ಕಿಲೋಮೀಟರ್ಗೆ 20 ರೂಪೀಸ್ ಇರುತ್ತೆ. ಸೊ ಪ್ಯಾಸೆಂಜರ್ಸ್ ಬಂದು ಓನ್ಲಿ 3 ಮೆಂಬರ್ಸ್ ಇರಬೇಕು ಅಂತ ಹಾಕಿದ್ದಾರೆ. ಮತ್ತು ವೇಟಿಂಗ್ ಬಗ್ಗೆ ಎಲ್ಲ ಹಾಕಿದ್ದಾರೆ ನೋಡಿ. ಫಸ್ಟ್ 15 ಮಿನಿಟ್ಸು ಫ್ರೀ ಇರಬೇಕು ವೇಟ್ ಮಾಡೋದಾದರೆ. ಆ 15 ಮಿನಿಟ್ಸ್ ಮೇಲೆ ಮತ್ತೆ ಕಾಯಿಸ್ತಿದ್ದಾರೆ ಅಂತ ಆದರೆ 5 ರೂಪೀಸ್ ಚಾರ್ಜಸ್ ಹಾಕ್ಬೋದು ಪ್ಯಾಸೆಂಜರ್ಸಿಗೆ. ಲಗೇಜಸ್ ಏನಾದರೂ ಕ್ಯಾರಿ ಮಾಡ್ತಿದ್ದೀರಾ ಅಂತಂದರೆ ಅಪ್ ಟು 20 kgs ಏನು ಇಸ್ಕೊಳ್ಳೋಂಗಿಲ್ಲ. 20 kgsಗಿಂತ ಮೇಲೆ ಹಾಕಿದ್ದಾರೆ ಅಂತಂದರೆ 5 ರೂಪಾಯಿ ಥರ ಚಾರ್ಜ್ ಮಾಡ್ತಾ ಹೋಗ್ತಾ ಇರ್ಬೋದು. ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡ್ತಾರೆ ನೈಟ್ ಡ್ರೈವಿಗೆಲ್ಲ ಅದು ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದಾರೆ ನೋಡಿ. 10 ಗಂಟೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ಅದ್ರ ಒಳಗಡೆ ಏನಾದರೂ ಮಾಡಿದ್ರೆ ಕಂಪ್ಲೇಂಟ್ ಮಾಡ್ಬೋದು. ಸೊ ಅದಕ್ಕಂತಲೇ ಇಲ್ಲಿ ಟೋಲ್ ಫ್ರೀ ನಂಬರ್ ಹಾಕಿದ್ದಾರೆ. ರೂಲ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ, ಆಲ್ಮೋಸ್ಟ್ ಕೆಲವರು ಫಾಲೋ ಮಾಡಲ್ಲ, ಅವಾಗ ಈ ನಂಬರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. Don't let them guide your life towards regret. I'll fight for what I love with every breath. My past is filled with things I won't forget. I use them all to... ಸೊ ಇದೆಲ್ಲ ರೈಡಿಂಗ್ ಗೇರ್ಸ್ ಇಟ್ಟಿದ್ದಾರೆ ನೋಡಿ. ಸೊ ಇನ್ ಕೇಸ್ ಆಫ್ ಪ್ರೊಟೆಕ್ಷನ್ ಬೈಕ್ ರೈಡ್ ಮಾಡೋರು, ಆ್ಯಕ್ಚುಲಿ ಶಾಪ್ ಅಡ್ವರ್ಟೈಸ್ಮೆಂಟ್ ಥರ ಇಟ್ಟಿದ್ದಾರೆ ಇದನ್ನು. ಬಟ್ ಇದೆಲ್ಲ ತುಂಬ ವರ್ತಿದೆ. ವೆಜಿಟೇಬಲ್ ತರೋದಕ್ಕೆ, ದಿನಸಿ ಐಟಮ್ ತರೋದಕ್ಕೆ ಓಡಾಡೋರಿಗೆಲ್ಲ ಗೇರ್ಸ್ ಹಾಕೊಂಡು ಓಡಾಡಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ಲಾಂಗ್ ರೈಡ್ ಹೋಗೋರಿಗೆ ಇದೆಲ್ಲ ಸೇಫ್ಟಿ ಮೆಜರ್ಸ್, ರೈಡಿಂಗ್ ಜಾಕೆಟ್, ಶೂಸ್, ಗ್ಲೌಸ್ ಎಲ್ಲ ಇಟ್ಟಿದ್ದಾರೆ. ಟೂ ವೀಲರ್ಸ್ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ನಮ್ಮಲ್ಲಿ. ಎಲ್ಲ ಥರ ಟೂ ವೀಲರ್ಸ್ ಆಗಿರ್ಬೋದು, ಸ್ಮಾಲ್ ಸ್ಕ್ರೂಸಿಂದ ಹಿಡಿದು. ಇಲ್ಲಿ ಪಂಚವಟಿ ಕಾಲೋನಿ, ಗುಪ್ತಾ ಬಿಹೈಂಡ್ ರಾಯಲ್ ಆರ್ಕಿಡ್. ಗುಪ್ತಾ ಗೊತ್ತು ಬಿಡಿ ಶಿವಮೊಗ್ಗದಲ್ಲಿ ಎಲ್ಲರಿಗೂ. ಓಕೆ. ಸೊ ನಮ್ಮಲ್ಲಿ ಹೆಲ್ಮೆಟ್ ಶೋರೂಮ್ ಇದೆ, ವೇಗ, ಸ್ಟರ್ಟ್ಸ್ ಆ್ಯಂಡ್ ಸ್ಟೀಲ್ ಬಾಡಿಂದು. 3 ಕಂಪ್ನಿದು ಕ್ವಾಲಿಟಿ ಆ್ಯಂಡ್ ಪ್ರೀಮಿಯಂ ಹೆಲ್ಮೆಟ್ಸು ಅವೈಲೇಬಲ್ ಇದೆ. ಆಮೇಲೆ ರೈಡಿಂಗ್ ಗೇರ್ಸ್ ಆಗಿರ್ಬೋದು, ಸೊ ನೀವು ನೋಡ್ತಿದ್ದೀರಾ, ಎಕ್ಸಾಟ್ ಜಾಕೆಟ್ಸ್ ಆಗಿರ್ಬೋದು, ಆ್ಯಂಡ್ ವೇಗ ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಆಮೇಲೆ
ವೇಗ ಅವ್ರದ್ದು ನೀ ಪ್ಯಾಡ್ಸ್ ಆಗಿರ್ಬೋದು, ಹೈಡ್ರೇಷನ್ ಬ್ಯಾಗ್ಸ್ ಆಗಿರ್ಬೋದು. ರೈಡಿಂಗ್ ಜಾಕೆಟ್ಸ್ ಎಲ್ಲ ಆಕ್ಸರ್ ಬಿಟ್ಟು ಬೇರೆ ಯಾವ್ದು ಬ್ರ್ಯಾಂಡ್ ತರಿಸ್ತೀರಾ? ಆಕ್ಸರ್ ಇದೆ, ಇನ್ನು 2-3 ಥರ ಬ್ರ್ಯಾಂಡ್ಸ್ ಇದೆ ಸರ್. ಅವೇರ್ ಪೀಪಲ್, ಯಾಕೆಂದರೆ ಎಷ್ಟೊಂದು ಜನ ವಿತೌಟ್ ಹೆಲ್ಮೆಟ್ಸ್ ಓಡಾಡ್ತಾರೆ. ಬರೀ ರೈಡರ್ಸ್ ಅಷ್ಟೇ ಹಾಕೊಳ್ತಾರೆ ಹೆಲ್ಮೆಟ್ಸ್, ಬಟ್ ಇಟ್ ಈಸ್ ಕಂಪಲ್ಸರಿ ಆ್ಯಂಡ್ ನೆಸೆಸರಿ ಟು ವೇರ್ ಹೆಲ್ಮೆಟ್ಸ್. ಯಾರು ಹಿಂದ್ಗಡೆ ಕೂತಿರ್ತಾರಲ್ಲ ಪ್ಯಾಸೆಂಜರ್, ಅವರು ಹೆಲ್ಮೆಟ್ಸ್ ವೇರ್ ಮಾಡಬೇಕು. ಸೊ ಆ್ಯಂಡ್ ಯೂಸ್ ISI ಆ್ಯಂಡ್ ಡಾಟ್ ಸರ್ಟಿಫೈಡ್ ಹೆಲ್ಮೆಟ್ಸ್. ಸೊ ಇದು ನೋಡಿ, ಇನ್ಕ್ಲೂಡಿಂಗ್ ಕೆಲವೊಬ್ಬರು ನನ್ನ ಫ್ರೆಂಡ್ ಸರ್ಕಲ್ ಇರೋಂಥ ಫ್ರೆಂಡ್ಸಿಗೂ ಸೇರಿಸಿ ಹೇಳ್ತಿದ್ದೀನಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಈಸ್ ನಾಟ್ ಸೇಫ್. ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಹಾಕಿದ್ದಾರೆ. ಇದೂ ಅಷ್ಟೇ, ಒರಿಜಿನಲ್ ಕೇಸಲ್ಲೇ ಬಂದು ರಿಜಿಸ್ಟರ್ ಆಗಿರುತ್ತೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಬೈಕು. ಅದನ್ನೇ ಇಟ್ಬಿಟ್ಟು ಇಲ್ಲಿ ಅಡ್ವರ್ಟೈಸ್ ಮಾಡಿದ್ದಾರೆ ನೋಡಿ. ಒಂದು ಫನ್ನಿ ಆಗುವಂತಾನು ಹೇಳ್ಬೋದು. ಲೋಯೆಸ್ಟ್ ಕಾಸ್ಟ್ ಇರೋಂಥ ಡ್ರಿಂಕ್ಸ್ ಇಂದ ಹಿಡಿದು ಬಿಯರ್ವರೆಗೂ ಎಲ್ಲ ಇಟ್ಬಿಟ್ಟು ಈ ಥರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಮೇನ್ ಇಂಪಾರ್ಟೆಂಟ್ ಒನ್ ಇದು, ನಿಮ್ಮ ಸರೌಂಡಿಂಗ್ ಅಲ್ಲಿ ಎಲ್ಲಾದರೂ ಈ ಥರ ಡ್ರಗ್ಸ್ ಅದು ಇದು ಹ್ಯಾಬಿಟ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ 112ಗೆ ನೀವು ಕಾಲ್ ಮಾಡ್ಬೋದು, ಅಥವಾ ನಿಯರ್ ಬೈ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ಬೋದು. ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಕಂಪ್ಲೇಂಟ್ ಕೊಡಬೇಕು ಅಂತೆಲ್ಲ ಅವರು ಆ್ಯಕ್ಷನ್ ತೊಗೊತಾರೆ. ಅದ್ರ ಜೊತೆ ಇತ್ತೀಚೆಗೆ ಸೈಬರ್ ಕ್ರೈಮ್ ಜಾಸ್ತಿ ನಡೀತಿದೆ. ಅಂದರೆ ಕಾಲ್ ಮಾಡಿಬಿಟ್ಟು ನಿಮ್ಮ ರಿಲೇಟೆಡ್ ಪರ್ಸನ್ನು ನಮಗೆ ಇಷ್ಟು ಅಮೌಂಟ್ ಹಾಕಿ ಅದು ಇದು ಅಂತ, ಅಥವಾ ಬೇರೆ ಬೇರೆ ಥರದಲ್ಲಿ ಇವಾಗ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗಿದೆ. ಸೊ ಆ ಥರದ್ದು ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೂ ಕೂಡ ಈ 112ಗೆ ಕಾಲ್ ಮಾಡ್ಬೋದು. ಕ್ವಿಕ್ ಆ್ಯಕ್ಷನ್ ಇರುತ್ತೆ ಅದಕ್ಕೆ. ಯಾವುದೇ ಒಂದು ಸೈಬರ್ ಫ್ರಾಡ್ ನಡಿಬೇಕಾದ್ರೆ ಒಂದು ಇಂಟರ್ನೆಟ್ ಇರಬೇಕು, ಒಂದು ಮೊಬೈಲ್ ಇರಬೇಕು. ಅವೆರಡು ಇದ್ದರೆ ಮಾತ್ರ ಸೈಬರ್ ಫ್ರಾಡ್ ಅಪರಾಧ ಅಂತ. ಇದರಲ್ಲಿ ಫೈನಾನ್ಷಿಯಲ್ ಫ್ರಾಡ್ ಇರ್ತದೆ ಮತ್ತು ನಾನ್ ಫೈನಾನ್ಷಿಯಲ್ ಫ್ರಾಡ್ ಇರ್ತದೆ. ಸೈಬರ್ ಫ್ರಾಡ್ ಆದ ತಕ್ಷಣ ಸಾರ್ವಜನಿಕ ಅರಿವಿನ ಕೊರತೆಯಿಂದ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅರಿವು ತುಂಬ ಇದೆ. ಅರಿವು ಇಲ್ಲದೇ ಕಾರಣಕ್ಕೆ ಅವರು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ನಾಲೆಜ್ ಇರೋದಿಲ್ಲ. ಅದಕ್ಕೆ ಯಾವುದೇ ಒಂದು ಸಾರ್ವಜನಿಕರು ಯಾವುದೇ ಒಂದು ಫೈನಾನ್ಷಿಯಲ್ ಫ್ರಾಡ್ ಆದಾಗ ತಮ್ಮದು ಒಂದು ಏನು ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ID ಮತ್ತು ಆಧಾರ್ ಕಾರ್ಡು ಇವೆರಡು ಕೊಟ್ಟು 1930 ಕಾಲ್ ಮಾಡಿದ್ರೆ, ಗೋಲ್ಡನ್ ಅವರ್ ಕಾಲ್ ಮಾಡಿದ್ರೆ ಅವ್ರ ಅಮೌಂಟು ಸೇಫ್ ಆಗ್ತದೆ. ಈ 1 ಅವರ್ ಆಯಿತಾ. 1930 ಸೈಬರ್ ಹೆಲ್ಪ್ಲೈನ್ ನಂಬರು. ಯಾವುದೇ ಒಂದು ಫೈನಾನ್ಷಿಯಲ್ ಫ್ರಾಡ್ ಆದಾಗ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಆಧಾರ್ ಕಾರ್ಡ್ ಒಂದಿರಬೇಕು, ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ID. ಇನ್ ಕೇಸ್ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಅದು ನಿಮ್ಮ ಟ್ರಾನ್ಸಾಕ್ಷನ್ ನಡೀತಲ್ಲ, ಆ ಐಡಿನ ಹಾಕಿಬಿಟ್ಟು 1930 ಕಾಲ್ ಮಾಡಿದ್ರೆ 24/7 ಕೆಲಸ ಮಾಡ್ತದೆ. ಆ ನಂಬರಲ್ಲಿ ನಿಮಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತದೆ. ಆ ಆನ್ಲೈನ್ ಕಂಪ್ಲೇಂಟ್ ನೀವು 2 ದಿವಸ ನಂತರ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಹತ್ತಿರವಾದ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಬೋದು, ಇಲ್ಲ 3 ದಿವಸ ನೋಟಿಸ್ ಕೊಡ್ತಾರೆ, ಆವಾಗಲೂ ಕೊಡ್ಬೋದು. ಮತ್ತು 7 ದಿವಸ ನಂತರ ನೀವು ಹೋಗಿಲ್ಲ ಅಂದರೆ ನಿಮ್ಮ ಕಂಪ್ಲೇಂಟ್ ಕೊಟ್ಟ ದೂರನ್ನು ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರ್ತದೆ. ಹಾಗೆ ಆದ್ದರಿಂದ ನೀವು ಯಾವುದೇ ದೂರನ್ನು ನೀವು ಕೊಡಬೇಕಾದ್ರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲು ಮಾಡ್ಬೋದು ಅಂತ ಹೇಳ್ತೀವಿ. ಈಗ ಕ್ಯಾಶುವಲ್ ಕಾನ್ಸೆಪ್ಟ್ ಬಗ್ಗೆ ನೀವೇನು ಹೇಳಿದ್ರೆ ಅದೇ, ಸ್ಟೇಷನಿಗೆ ಬರೋದಿರ್ಬೋದು, ಕಂಪ್ಲೇಂಟ್ ಮಾಡೋದಿರ್ಬೋದು, ಎದುರುತ್ತಾರೆ ಜನ. ಎಲ್ಲಿ ಯಾವ ಥರ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೋ ಇಲ್ಲ, ಅಥವಾ ಏನಾದ್ರು ಕೊಡ್ಬೇಕಾ ಸ್ವಲ್ಪ, ಆ ಥರ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು? ನಾನು ಹೇಳೋದು ಇವತ್ತಿನ ಅಂದರೆ ತುಂಬ ವರ್ಷಗಳಿಂದನೂ ಅದು ಕಾನ್ಸೆಪ್ಟ್ ಇದೆ, ಅಂದರೆ ಜನಸ್ನೇಹಿ ಪೊಲೀಸ್ ಆಗಿರಬೇಕು ಅಂತೇಳಿ. ನಾನು ಹೇಳೋದು ಪಬ್ಲಿಕ್ಸಿಗೆ ಯಾವಾಗ ಅದು ಕಾನ್ಸೆಪ್ಟ್ ಅವ್ರ ಮನಸ್ಸಲ್ಲಿ ಬರುತ್ತೆ, ನಮಗೆ ಪ್ರಾಬ್ಲಮ್ ಆಗಿದೆ ನಾವು ಹೋಗಬೇಕು ಅಂದಾಗ, ಅಂದರೆ ಅವ್ರಿಗೆ ಕಾನೂನಿನ ನಾಲೆಡ್ಜ್ ಸಿಕ್ಕಿದಾಗ. ಅದು ಸಿಗಬೇಕಂತ ಅಂದರೆ ಈ ಥರ ನಾವೇನು ಸ್ಮಾರ್ಟ್ ಪೊಲೀಸಿಂಗ್ ಅದೇನು ಬೇಗ ಜನಕ್ಕೆ ತಲುಪೋ ಥರ ಈ ಕಾನೂನಲ್ಲಿ ಈ ಥರ ಅವಕಾಶಗಳಿದೆ. ಈಗ ಇದೆಲ್ಲ ಅವಕಾಶಗಳಿದೆ ಅಂತ ಅಂದಾಗ ನಾನೇನು ಮಾಡ್ತೀನಿ, ನೇರವಾಗಿ ಬರ್ತೀನಿ, ಪ್ರಶ್ನೆ ಮಾಡ್ತೀನಿ. ಆ ಪ್ರಶ್ನೆ ಮಾಡೋ ಅಧಿಕಾರ ನಂಗೆ ಬರಬೇಕಂದ್ರೆ ನಂಗೆ ಅದ್ರ ಬಗ್ಗೆ ಅರಿವಿರಬೇಕು. ಮತ್ತು ಒಂದು ತಿಳ್ಕೊಳ್ಬೇಕು ನಾವು, ಈಗ ಮೀಡಿಯಾದಲ್ಲಿ, ಈಗ ಫಿಲ್ಮಲ್ಲಿ ಹಾಗೆ ಹೀಗೆ ತೋರಿಸಿ ಪೊಲೀಸ್ನ ಒಂದು ಕಾನ್ಸೆಪ್ಟು ಒಂದು ರೀತಿ ಬೇರೆ ಥರ ಇದು ಮಾಡಿದ್ದಾರೆ. ದಯವಿಟ್ಟು ಆ ಥರ ಇಲ್ಲ, ರಿಯಲ್ ಆಗಿ ನಡೆಯೋದೇ ಬೇರೆ. ಮತ್ತು ಕೆಲವೊಂದು ಸಮಸ್ಯೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋ ಹಾಗೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಇದ್ದಾಗೂ ಕೂಡ ಅದಕ್ಕೂ ಒಂದು ಪರಿಹಾರ ಇರುತ್ತೆ. ನಮ್ಮ ಹತ್ರ ಆಗಿಲ್ಲ ಅಂತ ಅಂದರೆ ನಾವು ಬಂದು ಸ್ಟೇಷನ್ನಿಗೆ ಬಂದಿರ್ತಾರೆ ಪಬ್ಲಿಕ್ಸು, ಅಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅಂದರೆ ಮೇಲಧಿಕಾರಿಗಳಿರ್ತಾರೆ, ಅದು ಅವ್ರಿಗೆ ಅರಿವಿರಬೇಕು. ಅವ್ರಿಗೆ ಅರಿವಿದ್ದಾಗ ಅವ್ರ ಹತ್ರ ಹೋಗಿ ಇವ್ರು ನಮಗೆ ಕರೆಕ್ಟಾಗಿ ನ್ಯಾಯ ಕೊಡಿಸಿಲ್ಲ, ಅಥವಾ ಏನು ನಾವು ಕಂಪ್ಲೇಂಟ್ನ ತೊಗೊಂಡಿಲ್ಲ ಅಂತ ಅಂದರೆ ಮೇಲಧಿಕಾರಿಗಳ ಗಮನಕ್ಕೆ ತರ್ಬೋದು. ಇದರಿಂದ ಜನಗಳಿಗೆ ನಮಗೆ ಇವ್ರು ಆಗಿಲ್ಲ ಅಂದರೆ ಇನ್ನೊಬ್ರು ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟು ಅವ್ರಿಗಿರುತ್ತೆ. ಮತ್ತು ಅವ್ರಿಗೊಂದು ಏನು ಬಾಂಡಿಂಗ್ ಇರುತ್ತೆ, ಪೊಲೀಸಿಂದ ನಮ್ಗೆ ಸಹಾಯ ಆಗತ್ತೆ ಅಂತ ಹೇಳ್ಬಿಟ್ಟು. ಪಬ್ಲಿಕ್ಸು ನಮ್ಮ ಜೊತೆ ತುಂಬ ಕಾಂಟ್ಯಾಕ್ಟ್ ಆಗಿ, ಅಂದರೆ ಒಳ್ಳೆ ಫ್ರೆಂಡ್ಲಿ ಆಗಿ, ನಾವು ಕೂಡ ಪಬ್ಲಿಕ್ಸಿಗೆ ಫ್ರೆಂಡ್ಲಿ ಆಗಿ ಕೆಲಸ ಮಾಡ್ತಾ ಇದ್ದರೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ತರಲಿಕ್ಕೆ ಎಲ್ಲರೂ ಸೇರಿ ಒಟ್ಟಾಗಿ. ಮೇಡಮ್ ಹೇಳ್ತಿರೋದು, ಏನೋ ಒಂದು ವಿಚಾರವಾಗಿ ಕಂಪ್ಲೇಂಟ್ ಕೊಡಬೇಕು, ಸ್ಟೇಷನ್ ಹತ್ರ ಬರಬೇಕು ಅಂದಾಗ ಜನ ಎದುರಂಥ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಫೀಲ್ಡಲ್ಲೂ ಒಂದು 10% ಅಂದರೆ ನೆಗೆಟಿವ್ ಇದ್ದೇ ಇರ್ತಾರೆ. ಅಂದರೆ ಏನೋ ಒಂದು ಕರಪ್ಟೆಡ್ ಆಫೀಸರ್ಸ್ ಇರ್ಬೋದು, ಆ ಥರ ಇದ್ದರೆ ಅವ್ರಿಗಿಂತ ಹೈಯರ್ ಲೆವೆಲಲ್ಲಿ ಇರೋಂಥವ್ರು ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ಸು, ಜನಕ್ಕೆ ಕ್ಲೀನಾಗಿ ಫ್ರೆಂಡ್ಲಿಯಾಗಿ ಹೆಲ್ಪ್ ಮಾಡೋಂಥವ್ರು ಇರ್ತಾರೆ. ಸೊ ಅಂಥ ಸಿಚುವೇಶನ್ಸ್ ಇದ್ದಾಗ ಯಾರು ಏನು ಹೆಸಿಟೇಟ್ ಮಾಡಬೇಡಿ. ಸ್ಟೇಷನಿಗೆ ಬರೋದಾಗಿರ್ಬೋದು, ಕಂಪ್ಲೇಂಟ್ ಕೊಡೋಕ್ಕಾಗಿರ್ಬೋದು, ಮಾತಾಡೋಕ್ಕಾಗಿರ್ಬೋದು. ಒಬ್ಬರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಇನ್ನೊಬ್ಬರು ಆಫೀಸರ್ ಖಂಡಿತ ಚೆನ್ನಾಗಿ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಅನ್ನೋದನ್ನು ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು. ಸಂತೋಷ್ ಸರ್ ಅಂತ ಅವರು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಮಾಡಿದಂತ. ನನಗೆ ಗೊತ್ತಿರೋಂಗೆ ಇಷ್ಟು ವರ್ಷ ಶಿವಮೊಗ್ಗದಲ್ಲಿ ಈ ಥರ ಇವೆಂಟ್ ಎಲ್ಲ ನಡೆಸೇ ಇಲ್ಲ. ಅದೇ ಮೇಡಮ್ ಇವಾಗ ಹೇಳ್ತಿದ್ರು ಅಂದರೆ ವಿಚಾರಿಸೋಕ್ಕೆ ಮಾಡೋದಕ್ಕೆ ಒಂದು ಎಜುಕೇಷನ್ ಇರುತ್ತೆ. ಈ ಥರ ಇವೆಂಟ್ಸ್ ಎಲ್ಲ ಮಾಡಿದಾಗ ಅವರು ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದಾಗ ನೋಡಿದಾಗ ಸೊ ನಿಮಗೆ ಹೆಂಗೆ ಐಡಿಯಾ ಬಂದಿದ್ದು ಏನೋ ಇತ್ತಾ ಅಂತ? ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ. ಅಲ್ಲಿಗೆ ಸ್ಕೂಲಿಗೆ ಕಾಲೇಜಿಗೆ ಹೋಗೋಗಿ ರೆಗ್ಯುಲರ್ ಅಭ್ಯಾಸ ಆಗಿತ್ತ. ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಪಬ್ಲಿಕ್ನೇ ಒಂದು ಕಡೆ ಕರೆಸಿ ಒಂದೇ ಜಾಗದಲ್ಲಿ ಡಿಫ್ರೆಂಟಾಗಿ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇದು ಕಾರ್ಯಕ್ರಮ ಮಾಡಿದ್ರು. ಒಂದು ರೋಡ್ ಬಳಸೋದೇನು ಟ್ರಾಫಿಕ್ ಅಂತ ರೋಡ್ ಅಲ್ಲ, ಅದಕ್ಕೋಸ್ಕರನೇ ಫಸ್ಟಲ್ಲಿ ಒಂದು ರೋಡ್ನ ಸೈನೇಜ್ಗಳನ್ನ ಮಾರ್ಕ್ ಮಾಡಿದ್ವಿ. ಅದೇ ರೀತಿ ಸೈನ್ ಬೋರ್ಡ್ಗಳನ್ನ ಪೂರ್ತಿ ನೀವು ಮರದಲ್ಲಿ ಹಾಕಿರೋ ಸೈನ್ ಬೋರ್ಡ್ಗಳನ್ನ ಆಕ್ಸಿಡೆಂಟ್ ಆದಾಗ ಸೀನ್ ಹೇಗಿರುತ್ತೆ ಸ್ವಲ್ಪ ಅದ್ರ ಬಗ್ಗೆ ಇರಲಿ ಭೀಕರತೆ ಗೊತ್ತಾಗಲಿ ಅಂತ ಆಕ್ಸಿಡೆಂಟ್ ಸೀನ್ ಮಾಡಿದ್ವಿ. ಮಕ್ಕಳು ಡ್ರಾಯಿಂಗ್ ಬರ್ತಿದ್ದು ಡ್ರಾಯಿಂಗ್ನೆಲ್ಲ ಪೂರ್ತಿ ಸುತ್ತು ಅಲ್ಲಿ ಪೇಸ್ಟ್ ಮಾಡಿದ್ವಿ. ಉಳಿದಂತೆ ಸ್ವಲ್ಪ ಈ ಹೈಯರ್ ಆ್ಯಂಡ್ ಬೈಕ್ಗಳನ್ನ ಸ್ವಲ್ಪ ಅಟ್ರಾಕ್ಟ್ ಮಕ್ಕಳು ಬರೋದು ನೋಡೋಕ್ಕೆ ಅಂತೇಳಿ ಹೈಯರ್ ಆ್ಯಂಡ್ ಬೈಕ್ಗಳಿತ್ತು. ಇನ್ನು ಉಳಿದಂತೆ ಸ್ಟಾಲ್ಗಳಿಂತಾವಲ್ಲ, ನಾವು ನಮಗೆ ಟ್ರಾಫಿಕ್ಗೆ ಯಾರು ರಿಲೇಟೆಡ್ ಇದೆ RTO, ಇನ್ಶೂರೆನ್ಸು, ಎಮಿಷನ್ನು, ಫಸ್ಟ್ ಏಡು, ಅದೇ ರೀತಿ ನಮ್ಮ ಈಗ ಪ್ರೆಸೆಂಟು ಅದು ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತಿದೆ, ಅವರು ಸ್ಮಾರ್ಟ್ ಸಿಟಿ ಅವ್ರಿಗೊಂದು ಸ್ಟಾಲು. ಏನು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇದೆ ನಿಮ್ಮ ಪೂರ್ತಿ ಎಲ್ಲರೂ ಸೇರಿ? ಎರಡು ಸ್ಟೇಷನ್ ಸ್ಟೇಷನರು ಸೇರಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಪೊಲೀಸ್ನವರು ರಸ್ತೆಯಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾಡೋಕ್ಕೋಸ್ಕರ ಇರುವಂತಹ ಇಕ್ವಿಪ್ಮೆಂಟ್ಸ್ಗಳಿವೆಲ್ಲ. ಇದರ ಹೆಸರು ಮೀಡಿಯನ್ ಮಾರ್ಕರ್ ಅಂತ. ಇದು ಆಲ್ಮೋಸ್ಟ್ ರೋಡು ಡಿವೈಡರ್ಗಳ ಮೇಲೆ ನಾವು ಇಟ್ಟಿರ್ತೀವಿ. ರಾತ್ರಿ ಹೊತ್ತು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೋಲಾರ್ ಬ್ಲಿಂಕರ್ ಲೈಟ್ ಅಂತ. ಇದು ಆಲ್ಮೋಸ್ಟ್ ಡೇಂಜರಸ್ ಪ್ಲೇಸ್ಗಳಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ದೊಡ್ಡ ಕರ್ವಿಂಗ್ ಇದೆ, ಹೋಗ್ಬೇಡಿ ಅನ್ನೋದಕ್ಕೆ. ಅದು ಬಿಟ್ಟರೆ ಇದು ಕ್ಯಾಟ್ ಐಸು ಹೈವೇಲಿ ರೋಡಲ್ಲಿ ಹಾಕಿರ್ತಾರೆ. ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ರೋಡು ಎಷ್ಟು ಅಗಲ ಇದೆ, ನಾವು ಯಾವ ಥರ ಹೋಗ್ಬೇಕು. ಓಕೆ. ಇದು ಓವರ್ ಸ್ಪೀಡ್ ಮಿಷನ್, ಅದರ ಹೆಸರು ರ್ಯಾಡರ್ ಗನ್ ಅಂತ. ಕ್ಯಾರಿ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ತೀವಿ. ನಾವು ಯಾವ ರೋಡ್ ಬೇಕು ಅಲ್ಲಿ BH ರೋಡು, ಇಲ್ಲಿ ಮೇನ್ ಸಿಟಿಲಿ BH ರೋಡ್. ನಾವಿಲ್ಲಿಗೆ ಬಂದಿದ್ದು ಕ್ಯಾಪ್ಚರ್ ಮಾಡಬೇಕು ಅಂತಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ, ಏನೋ ಒಂದು ಈವೆಂಟ್ ಇಟ್ಟಿದ್ದಾರೆ ಅಂತ. ಬಟ್ ಒಳಗಡೆ ಬಂದಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಷನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿಸಿ ಅವರೇ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ, ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಶಿವಮೊಗ್ಗ ಟ್ರಾಫಿಕ್ ಪೊಲೀಸವರು 2 ಸ್ಟೇಷನ್ ಏನಿದೆ 2 ಸ್ಟೇಷನ್ ಅವರು ಮರ್ಜ್ ಆಗಿಬಿಟ್ಟು ಮಾಡಿರೋಂಥ ಒಂದು ಈವೆಂಟ್ ಇದು. ಇನ್ಸ್ಪೆಕ್ಟರ್ ಅವರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಐಡಿಯಾ ಪ್ಲ್ಯಾನ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಥರ ನನಗೆ ಗೊತ್ತಿರೋಂಗೆ ನಮ್ಮ ಶಿವಮೊಗ್ಗದಲ್ಲಿ ಇಷ್ಟು ವರ್ಷ ಯಾರೂ ನಡೆಸಿಲ್ಲ, ಬೇರೆ ಕಡೆನೂ ನಾನೆಲ್ಲೋ ನೋಡಿದ್ದಿಲ್ಲ, ಫಸ್ಟ್ ಟೈಮ್ ಇಲ್ಲಿ. ಸೊ ಇದೇ ಥರ ಅವರು ಜನಗಳಿಗೆ ಸಪೋರ್ಟಿವ್ ಆಗಿದ್ದರೆ ಸೊ ಯಾರು ಏನು ಹೆಸಿಟೇಷನ್ ಪಡ್ಕೊಳಲ್ಲ, ಯಾರು ಏನು ಹೆದರ್ಕೊಳ್ಳಲ್ಲ, ಚೆನ್ನಾಗಿರತ್ತೆ ಎಲ್ಲ.